ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನು ಇದನ್ನು ಮಾಡ್ತಾಯಿದ್ದೀನಿ. ಅದೇ ಇದು ರೋಸ್ಟ್ ಮಾಡಬೇಕು. ಇದಾಗಲೇ ನೆನೆ ಹಾಕಾಗಿತ್ತಲ್ಲ ಅದು. ಇವಾಗ ನೆಕ್ಸ್ಟ್ ಡೇ ಡ್ರೈ ಆಗಿದೆ. ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ತುಪ್ಪ ತೊಗೊಂಡಿದ್ದೀನಿ. ಇದು 3 ರೋಸ್ಟ್ ಮಾಡ್ಕೋಬೇಕು. ಡ್ರೈ ಕ್ಯಾಶು ಮತ್ತು ಡ್ರೈ ಗ್ರೇಪ್ಸು. ಇದು ಆಗಲೇ ರೋಸ್ಟ್ ಆಗಿ ಸ್ಕಿನ್ ಔಟ್ ಆಗಿದೆ. ಸಿಪ್ಪೆ ತೆಗೆದ್ಬಿಟ್ಟಿದ್ದೀನಿ. ಅದು ಕ್ರಷ್ ಮಾಡಬೇಕು. ಇದು ಕ್ರಷ್ ಮಾಡ್ತೀನಿ. ಇದು ಏಲಕ್ಕಿ ಮತ್ತು ಲವಂಗ ಪೌಡ್ರು, 2 ಬೆಲ್ಲ ತೊಗೊಂಡಿದ್ದೀನಿ. ಪಾಕ 1 ಎಳೆ ಪಾಕ ಮಾಡಿಕೊಂಡ್ರೆ ಸಾಕು. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡೋದು. ದಿಸ್ ಈಸ್ ಡ್ರೈಡ್. ನಾವು ಹ್ಯಾವ್ ಟು ರೋಸ್ಟ್ ಇಟ್ ಆ್ಯಂಡ್ ಪೌಡರ್ ಇಟ್. I'll be sieving also to take out all the thicker ones. We have to have a very tiny ones. These two I'll be making like a syrup, one thin layer of syrup. And this is ilachi and cardamom powder. Clove and cardamom powder. This is raw cashew. I'll be roasting in ghee, clarified butter. This also I'll be roasting in this one. This is dry roast, no ghee, no oil. This is already skinned out the peanuts and also roasted. These 3 I'll be crushing it, not powder. So like a brick, like a 2 or 3 pieces. Then we'll add everything and then make a ball. Don't forget to subscribe, share with others. Press the bell icon. ನೀವು ಮಾಡ್ಕೊಂಡು ತಿನ್ನಿ, ಹೆಲ್ತಿಯಾಗಿರುತ್ತೆ. ದಿಸ್ ಇಸ್ ಅ ಹೆಲ್ತಿ ಒನ್ ಬಿಕಾಸ್ ದಿಸ್ ಇಸ್ ಹೈ ಫೈಬರ್, ಹೈ ಪ್ರೋಟೀನ್. ಸೊ ಇದು ಮಾಡ್ಕೊಂಡು ತಿನ್ನಿ. ಕೃಷ್ಣನಿಗೆ ಈ ಥರದ್ದೆಲ್ಲ ಇಷ್ಟ, ಅದರಿಂದ ಮಾಡ್ತಾಯಿದ್ದೀನಿ. ಸೊ ನೀವು ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೇರೆಯವ್ರಿಗೂ ಶೇರ್ ಮಾಡಿ, ಪ್ರೋತ್ಸಾಹ ಮಾಡಿ. ಇನ್ನೂ ಒಳ್ಳೆ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಯಾರ್ಯಾರಿಗೆ ಗೊತ್ತಿಲ್ವೋ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅನ್ನೋದಕ್ಕೆ ಸ್ವಲ್ಪನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸಣ್ಣ ಕಪ್ಪಲ್ಲೇ, ಜಾಸ್ತಿ ಮಾಡಿ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ. ಸೊ ನೀವು ಮಾಡಿಕೊಂಡು ತಿನ್ಬೋದು.